ನಮಸ್ಕಾರ ವೀಕ್ಷಕರೇ. ಬಿಹಾರ ಸೋಲಿನ ಬಳಿಕ ಭಾರಿ ವಿಮರ್ಶೆಗೆ ಒಳಗಾಗ್ತಾ ಇರೋ ರಾಹುಲ್ ಗಾಂಧಿ ಈಗ ಕಾಂಗ್ರೆಸ್ ಅನ್ನ ಮೇಲೆತ್ತೋದಕ್ಕೆ ಹೊಸ ತಂತ್ರ ಮಾಡಿದ್ದಾರೆ. ಒಂದು ಕಡೆ ಮೈತ್ರಿ ಪಕ್ಷದವರೆಲ್ಲ ಕಾಂಗ್ರೆಸ್ ಅನ್ನ ದೂರ ಇಡೋದಕ್ಕೆ ಯೋಚಿಸ್ತಾ ಇದ್ರೆ, ನೀವ್ಯಾರು ದೂರ ಇಡೋದಕ್ಕೆ, ನಾವೇ ಪ್ರತ್ಯೇಕವಾಗಿ ಮುಂದುವರಿತೀವಿ ಅನ್ನೋ ಸಂದೇಶ ಸಾರೋದಕ್ಕೆ ರಾಹುಲ್ ಪ್ಲಾನ್ ಮಾಡಿದ್ದಾರೆ. ಎರಡು ಅಸ್ತ್ರಗಳನ್ನ ಮುಂದಿಟ್ಕೊಂಡು ರಾಹುಲ್ ಕಾಂಗ್ರೆಸ್ಗೆ ಮರುಜೀವ ಕೊಡೋ ಯತ್ನದಲ್ಲಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇನ್ನೊಂದೆಡೆ ಅಕ್ರಮ ವಲಸಿಗರನ್ನ ಆಚೆಗೆ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಏನೆಲ್ಲ ಸರ್ಕಸ್ ಮಾಡ್ತಾ ಇದೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ರೂ ಕೂಡ ಹಲವು ರಾಜ್ಯಗಳಲ್ಲಿ SIR ಗೆ ವಿರೋಧ ಮಾಡೋ ಮೂಲಕ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಆದ್ರೆ ಈಗ ಈ ವಿಚಾರದಲ್ಲಿ ಮತ್ತೆ ಅಬ್ಬರಿಸಿರೋ ಅಮಿತ್ ಶಾ, ಒಬ್ಬ ಅಕ್ರಮ ವಲಸಿಗ ಭಾರತದಲ್ಲಿ ಇರೋದಕ್ಕೆ ಬಿಡೋದಿಲ್ಲ, ಹುಡುಕಿ ಎಳೆದು ಹಾಕ್ತಿವಿ ಅಂತ ಹೇಳಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2024 ಲೋಕಸಭಾ ಫಲಿತಾಂಶದಿಂದ 2025 ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶದ ತನಕ ರಾಹುಲ್ ರಾಜಕೀಯದಲ್ಲಿ ಗೆಲುವು ಅನ್ನೋ ಪದಕ್ಕೆ ಜಾಗ ಇಲ್ಲದಂತಾಗಿದೆ. ಕೇಂದ್ರದಲ್ಲಿ NDA ಸರ್ಕಾರ ಹೆಚ್ಚು ದಿನ ನಿಲ್ಲೋದಿಲ್ಲ, ಪತನ ಆಗುತ್ತೆ, ನೋಡ್ತಾ ಇರಿ, ರಾಹುಲ್ ಪ್ರಧಾನಿ ಆಗ್ತಾರೆ ಅನ್ನೋ ಮಾತುಗಳೆಲ್ಲ ಗಾಳಿಯಲ್ಲಿ ತೂರಿ ಹೋಗಿವೆ. ಈಗ ವಿಪಕ್ಷದಲ್ಲಿರೋ ಒಕ್ಕೂಟವೇ ಚೂರಾಗೋ ಹಂತಕ್ಕೆ ಬಂದು ನಿಂತಿದೆ. ಕಳೆದ 4-5 ದಿನಗಳಿಂದ ಕಾಂಗ್ರೆಸ್ ಅನ್ನ ಪ್ರತ್ಯೇಕಿಸಿ ಹೊಸ ಒಕ್ಕೂಟ ರಚನೆ, ಅದಕ್ಕೆ ಅಖಿಲೇಶ್ ಯಾದವ್ ನಾಯಕ ಅನ್ನೋ ಮಾತುಗಳು ದಟ್ಟವಾಗ್ತಾ ಇದೆ. ಇದೆಲ್ಲವನ್ನ ನೋಡಿ ಹೀಗೆ ಕೂತ್ರೆ ಆಗೋದಿಲ್ಲ ಅಂತ ನಿರ್ಧರಿಸಿರೋ ರಾಹುಲ್ ಈಗ ಪ್ರತ್ಯೇಕವಾಗಿ ಕಾಂಗ್ರೆಸ್ ಅನ್ನ ಮೇಲೆತ್ತೋದಕ್ಕೆ ಯೋಚಿಸಿರೋ ಬಗ್ಗೆ ಮಾಹಿತಿಗಳು ಹರಿದಾಡ್ತಾ ಇವೆ. ತಮ್ಮ ಆಪ್ತ ವಲಯದಲ್ಲಿರೋ ನಾಯಕರ ಜೊತೆಗೆ ಈ ಕುರಿತು ಚರ್ಚೆ ನಡೆಸಿದ್ದು, ಪಕ್ಷಕ್ಕೆ ಮರುಜೀವ ಕೊಡೋದಕ್ಕೆ 2 ಅಸ್ತ್ರ ಪ್ರಯೋಗಿಸಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಈ 2 ಅಸ್ತ್ರದ ಬಗ್ಗೆ ಆಮೇಲೆ ಹೇಳ್ತೀವಿ. ಅದಕ್ಕೂ ಮುಂಚೆ ಯಾಕೆ ಮಿತ್ರ ಪಕ್ಷಗಳಿಂದ ದೂರ ಹೋಗೋದಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನ ಹೇಳ್ತೀವಿ. ರಾಷ್ಟ್ರೀಯ ಮಾಧ್ಯಮವೊಂದರಲ್ಲಿ ಹಂಚಿಕೊಂಡಿರೋ ಮಾಹಿತಿಗಳ ಪ್ರಕಾರ ಈವರೆಗೆ ನಡೆದ ವಿಧಾನಸಭಾ ಎಲೆಕ್ಷನ್ಗಳ ಪೈಕಿ ಕೆಲ ರಾಜ್ಯಗಳಲ್ಲಿ ಮಿತ್ರ ಪಕ್ಷದ ನಾಯಕರು ರಾಹುಲ್ ರನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ. ಅವರ ಮಾತಿಗೆ ವಿರುದ್ಧವಾಗಿ ಅಥವಾ ನೇರಾನೇರವಾಗಿ ಅವರ ನಡೆಗಳನ್ನ ಖಂಡಿಸಿದ್ದಾರೆ. ಇದು ಎಲೆಕ್ಷನ್ ನಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದರ ಜೊತೆಗೆ ತಮ್ಮ ಕ್ರೆಡಿಬಿಲಿಟಿಗೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿತ್ತು ಅನ್ನೋ ಕಾರಣಕ್ಕೆ ರಾಹುಲ್ ಈ ನಿರ್ಧಾರವನ್ನ ತಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವುದು ಅಂತ ಘಟನೆ ಅಂತ ನೋಡಿದ್ರೆ, ಮೊನ್ನೆ ನಡೆದ ಬಿಹಾರ ಎಲೆಕ್ಷನ್ ಪ್ರಚಾರದ ಸಮಯದಲ್ಲಿ ಲಾಲೂ ಪ್ರಸಾದ್ ಯಾದವ್ ಕಡೆಯಿಂದ ರಾಹುಲ್ಗೆ ಅವಮಾನ ಆಗಿತ್ತಂತೆ. ತಮ್ಮ ನಡೆಯನ್ನ ಅವರು ಖಂಡಿಸಿದ್ರು. ಇದು ಮೈತ್ರಿ ಧರ್ಮದ ವಿರುದ್ಧದ ನಡೆಯಾಗಿತ್ತು. ಇದನ್ನ ನುಂಗಿಕೊಂಡೇ ಬಿಹಾರದಲ್ಲಿ ಚುನಾವಣೆಯನ್ನ ಫೇಸ್ ಮಾಡಿದ್ರು ಅನ್ನೋದು. ಇನ್ನೊಂದು ಘಟನೆ ಮಹಾರಾಷ್ಟ್ರ ಚುನಾವಣೆ ಸಮಯದಲ್ಲಿ ನಡೆದಿದ್ದು. ವೀರ ಸಾವರ್ಕರ್ ಬಗ್ಗೆ ಮುಂಚಿನಿಂದಲೂ ರಾಹುಲ್ ಸುಳ್ಳು ಮಾತಾಡೋದು ಹಾಗೂ ವಿರೋಧಿಸೋದು ಮಾಮೂಲಿ. ಆದ್ರೆ ಮಹಾರಾಷ್ಟ್ರ ಎಲೆಕ್ಷನ್ ಟೈಮ್ ನಲ್ಲಿ ಸಾವರ್ಕರ್ ಬಗ್ಗೆ ತಪ್ಪಾಗಿ ಮಾತಾಡಿದ್ದಕ್ಕೆ ಉದ್ಧವ್ ಶಿವಸೇನೆ ಹಾಗೂ NCP ಕಡೆಯಿಂದ ಆಕ್ಷೇಪ ಬಂದಿತ್ತು. ಇಷ್ಟಾದ್ರೂ ಹಿಂದಕ್ಕೆ ಹೆಜ್ಜೆ ಇಟ್ಟು ಅವರ ಜೊತೆಗೆ ಚುನಾವಣೆಯನ್ನ ಎದುರಿಸಬೇಕಾಗಿ ಬಂತು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಮಹಾರಾಷ್ಟ್ರದಲ್ಲಿ ಸಡನ್ ಆಗಿ ಸಾವರ್ಕರ್ ಬಗ್ಗೆ ರಾಹುಲ್ ಮಾತು ನಿಲ್ಲಿಸಿದ್ರಿಂದ ಎಲ್ಲಾ ಮಾಧ್ಯಮಗಳಲ್ಲೂ ಆ ವಿಚಾರ ಚರ್ಚೆ ಆಗಿತ್ತು. ಮಹಾರಾಷ್ಟ್ರದಲ್ಲಿ ನಿಂತು ಸಾವರ್ಕರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ರೆ ಸೋಲ್ತೀವಿ ಅನ್ನೋ ಭಯ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ರಾಹುಲ್ ಸುಮ್ಮನಿದ್ದಾರೆ ಅಂತ ಬಿಜೆಪಿ ಕೂಡ ಟಕ್ಕರ್ ಕೊಟ್ಟಿತ್ತು. ಈ ರೀತಿ ಬೇರೆಯವರ ಜೊತೆ ಸೇರಿಕೊಂಡು ತಮ್ಮ ನಿಲುವು ಹಾಗೂ ಸಿದ್ಧಾಂತವನ್ನ ಪ್ರತಿ ಸಲ ಕಾಂಪ್ರಮೈಸ್ ಮಾಡಿಕೊಳ್ತಾ ಇರೋದ್ರಿಂದಲೇ ಕಾಂಗ್ರೆಸ್ಗೆ ಹೀನಾಯ ಸೋಲಾಗ್ತಾ ಇರೋದು ಅನ್ನೋ ನಿರ್ಧಾರಕ್ಕೆ ರಾಹುಲ್ ಬಂದಿದ್ದಾರೆ. ಆದ್ರಿಂದ ಪ್ರತ್ಯೇಕವಾಗಿ ಕಾಂಗ್ರೆಸ್ ಮೇಲೆತ್ತೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಸರಿ, ಇಷ್ಟೆಲ್ಲ ಸಮಾಲೋಚನೆ, ಆಂತರಿಕ ವಿಮರ್ಶೆ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಪಕ್ಷವನ್ನ ಹೇಗೆ ಮೇಲೆತ್ತಲಿದ್ದಾರೆ? ಆ 2 ಅಸ್ತ್ರಗಳು ಯಾವುದು ಅಂತ ನೋಡಿದ್ರೆ, ಒಂದು ವೋಟ್ ಚೋರಿ, ಇನ್ನೊಂದು ಜಾತಿ ಗಣತಿ ಅನ್ನೋದು ರಿವೀಲ್ ಆಗ್ತಾ ಇದೆ. ಜನರ ಕಣ್ಣಿಗೆ ವೋಟ್ ಚೋರಿ ಅನ್ನೋದು ವಿಫಲ ಅಸ್ತ್ರ ಆಗಿದ್ರು, ರಾಹುಲ್ ಪ್ರಕಾರ ಅದು ಸಕ್ಸಸ್ಫುಲ್ ಅಸ್ತ್ರ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ಸತತವಾಗಿ ಈ ಆರೋಪ ಮಾಡೋದರ ಜೊತೆಗೆ SIR ವಿರುದ್ಧ ಎಲೆಕ್ಷನ್ ಕಮಿಷನ್ಗೆ ಸರಿಯಾಗಿ ತರಾಟೆ ತೆಗೆದುಕೊಂಡಿರೋದು ಯಶಸ್ವಿ ನಡೆ ಅಂತ ಪರಿಗಣಿಸಲಾಗಿದೆ. ಅಲ್ಲದೆ ಪ್ರತಿ ಸಲ ಎಲೆಕ್ಷನ್ ಸೋತಾಗ್ಲೂ ಪಕ್ಷದ ಒಳಗೂ ಒಂದಷ್ಟು ಭಿನ್ನರಾಗ ಬರುತ್ತೆ. ಅದನ್ನೂ ಶಮನ ಮಾಡಬೇಕು ಅಂದ್ರೆ ಈ ವೋಟ್ ಚೋರಿ ಆರೋಪ ಸದಾ ಜೊತೆಗೆ ಇರಬೇಕು ಅಂತ ನಿರ್ಧರಿಸಿದ್ದಾರೆ. ಇನ್ನು ಇಷ್ಟು ದಿನ ವೋಟ್ ಚೋರಿ ಅಂತ ಹೇಳ್ತಿದ್ರು, ಆದ್ರೆ ಇನ್ನು ಮುಂದೆ ಸ್ವಲ್ಪ ಬದಲಾಯಿಸಿ, ಕಾಂಗ್ರೆಸ್ ಸೋತಿಲ್ಲ, ಬಿಜೆಪಿ ವೋಟ್ಗಳನ್ನ ಕದ್ದು ಗೆಲ್ತಾ ಇದೆ, ನಮ್ಮ ಗೆಲುವನ್ನ ಅವರು ಕಸೀತಾ ಇದ್ದಾರೆ ಅನ್ನೋದನ್ನ ವ್ಯಾಪಕವಾಗಿ ಹರಡಿಸೋ ಬಗ್ಗೆ ಚರ್ಚೆಗಳು ನಡೆದಿವೆ ಎನ್ನಲಾಗ್ತಾ ಇದೆ. ಇನ್ನು ಜಾತಿ ಗಣತಿ ಅಸ್ತ್ರ, ಇನ್ನು ಇದು ಕೂಡ ಕಾಂಗ್ರೆಸ್ ಪಾಲಿಗೆ ಹೊಸ ಅಸ್ತ್ರ ಅಲ್ಲ, ಅಥವಾ ಜನರಿಗೂ ಗೊತ್ತಿಲ್ಲದ ಅಜೆಂಡಾ ಕೂಡ ಅಲ್ಲ. ಆದ್ರೂ ಇದನ್ನ ಕಾಂಗ್ರೆಸ್ ಪ್ರಮುಖ ಅಸ್ತ್ರ ಅಂತ ಪರಿಗಣಿಸೋದಕ್ಕೆ ಹಲವು ಕಾರಣಗಳಿವೆ. ಇಷ್ಟು ದಿನ ಮೈತ್ರಿಯಲ್ಲಿ ಇದ್ದ ಕಾರಣ ರಾಹುಲ್ OBC ಹಾಗೂ ದಲಿತರ ಪರ ಮಾತನಾಡಿದ್ರೆ ಅದರ ಲಾಭವನ್ನ ತೃಣಮೂಲ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಹಾಗೂ ಬಿಜೆಪಿ ಕೂಡ ಪಡಿತಾ ಇತ್ತು. ಇನ್ನು ಮುಂದೆ ಅದಕ್ಕೆ ಅವಕಾಶ ಕೊಡಬಾರದು. OBC ಹಾಗೂ ದಲಿತ ವೋಟ್ಗಳು ಯಾರಿಗೂ ಸ್ಪ್ಲಿಟ್ ಆಗದ ಹಾಗೆ ಕಂಪ್ಲೀಟ್ ಆಗಿ ಕಾಂಗ್ರೆಸ್ಗೆ ಬರಬೇಕು ಅಂದ್ರೆ ಇಂಡಿ ಒಕ್ಕೂಟದಿಂದ ಪ್ರತ್ಯೇಕ ಆಗುವುದರ ಜೊತೆಗೆ 2 ಅಸ್ತ್ರಗಳನ್ನ ರೀಲಾಂಚ್ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರಂತೆ.
ಅಲ್ಲದೆ ಇಂಡಿ ಒಕ್ಕೂಟದ ಬೇರೆ ನಾಯಕರು ನಮಗೆ ಕಾಂಗ್ರೆಸ್ ಬೇಡ ಅನ್ನೋದಕ್ಕಿಂತ ಮೊದಲೇ ನಾವೇ ಅವರನ್ನ ತಿರಸ್ಕರಿಸಿದ್ದು ಅಂತಾದ್ರೆ ಪ್ರೆಸ್ಟೀಜ್ ಕೂಡ ಉಳಿಸ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದರ ಹಿಂದೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಈ ರೀತಿ ಮಾಡೋದ್ರಿಂದ ಕಾಂಗ್ರೆಸ್ಗೆ ಹೊಸ ರೂಪ ಸಿಗುತ್ತಾ, ಮತ್ತೆ ಮೇಲೆದ್ದು ಬರುತ್ತಾ ಅಂತ ಕೇಳಿದ್ರೆ ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಫೇಲ್ ಆಗಿರೋ ಅಸ್ತ್ರದ ಮೇಲೆ ಪುನಃ ನಂಬಿಕೆ ಇಡೋದಕ್ಕಿಂತ ಸೋಲಿಗೆ ಅಸಲಿ ಕಾರಣ ಏನು ಅನ್ನೋದನ್ನ ಹುಡುಕಿಕೊಂಡ್ರೆ ಅದರಿಂದ ಎಲ್ಲಿ ಪಕ್ಷವನ್ನ ರಿಪೇರಿ ಮಾಡಬಹುದು ಅನ್ನೋ ಐಡಿಯಾ ಸಿಗ್ತಾ ಇತ್ತು. ಆದ್ರೆ ಈಗ ಆ ಲಕ್ಷಣ ಕಾಣಿಸ್ತಾ ಇಲ್ಲ ಅನ್ನೋದು ಒಂದು ಕಡೆ ಆದ್ರೆ, ರಾಹುಲ್ ಪ್ರತ್ಯೇಕವಾಗಿ ಹೋಗೋದ್ರಿಂದ ಕಾಂಗ್ರೆಸ್ ನಂಬಿಕೊಂಡಿರೋ ಮುಸ್ಲಿಂ ಹಾಗೂ ಹಿಂದುಳಿದವರ ವೋಟ್ ಕೂಡ ಅವರ ಕೈ ಸೇರೋದಿಲ್ಲ. ಇಂಡಿ ಒಕ್ಕೂಟದಲ್ಲಿ ಓಲೈಕೆ ಮಾಡೋದ್ರಲ್ಲಿ ಟಾಪ್ ಕ್ಲಾಸ್ ನಾಯಕರು ಬೇರೆಯವರು ಇರೋದ್ರಿಂದ ಅವರೂ ಕೂಡ ಒಂದಷ್ಟು ವೋಟ್ಗಳನ್ನ ಪಡಿತಾರೆ. ಅಂತಿಮವಾಗಿ ಇದು ವೋಟ್ ಸ್ಪ್ಲಿಟ್ ನಲ್ಲಿ ಕೊನೆಯಾಗಿ ಬಿಜೆಪಿಗೆ ಸಹಕಾರಿಯಾಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಒಂದು ಕಡೆ ರಾಹುಲ್ ತಮ್ಮ ವೋಟ್ಗಳನ್ನ ಉಳಿಸಿಕೊಳ್ಳೋದಕ್ಕೆ ರೀಲಾಂಚ್ ಕಾರ್ಯಕ್ರಮದ ಕನಸು ಕಾಣ್ತಾ ಇದ್ರೆ, ಅಷ್ಟೇ ಸ್ಟ್ರಾಂಗ್ ಆಗಿ ಅಕ್ರಮ ವಲಸಿಗರನ್ನ ಆಚೆ ಕಳಿಸೋದಕ್ಕೆ ಇತ್ತ ಕೇಂದ್ರ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಭಾರತದ ಮೂಲೆ ಮೂಲೆಯಲ್ಲಿ ಅಕ್ರಮ ವಲಸಿಗರು ಎಲ್ಲೇ ಅಡಗಿದ್ರು ಹುಡುಕಿ ಎಳೆದು ಆಚೆ ಹಾಕ್ತೀವಿ ಅಂತ ಮತ್ತೊಮ್ಮೆ ಅಮಿತ್ ಶಾ ಅಬ್ಬರಿಸಿದ್ದಾರೆ. ಎರಡನೇ ಹಂತದ ಎಸ್ಐಆರ್ಗೆ ಬಂಗಾಳ, ತಮಿಳುನಾಡು ಹಾಗೂ ಕೇರಳದಲ್ಲಿ ಅಡ್ಡಗಾಲು ಹಾಕ್ತಾ ಇದ್ರು. ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಈ ಮಾತನ್ನ ಮತ್ತೊಮ್ಮೆ ಹೇಳಿದ್ದಾರೆ. ಅಂದ್ರೆ ಈ ಬಾರಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಆಚೆ ಹಾಕಿಯೇ ಸಿದ್ಧ ಅನ್ನೋ ಸಂದೇಶ ಕೊಟ್ಟಂತಿದೆ. ಅಂದ್ಹಾಗೆ ಈಗಾಗಲೇ ಎಸ್ಐಆರ್ ಸೇರಿ ಹಲವು ಕಾಯ್ದೆಗಳ ಮೂಲಕ ಆಚೆ ಕಳಿಸೋದಕ್ಕೆ ದಾರಿ ಇದೆ. ಖಂಡಿತ ಇದನ್ನ ಮಾಡೇ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಆದ್ರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕೆಲವೊಂದು ಕಡೆಗಳಲ್ಲಿ ಈ ಪ್ರಕ್ರಿಯೆಗೆ ಸಮಸ್ಯೆ ಇದೆ. ಅದು ಆಲ್ರೆಡಿ ಬಂದು ಸೆಟಲ್ ಆಗಿರುವವರು. ಅದು ಹೇಗೆ ಅಂದ್ರೆ, ಬಾಂಗ್ಲಾದಿಂದ ಅಕ್ರಮವಾಗಿ ಬಂದ ಕೆಲ ಪುರುಷರು ಇಲ್ಲಿ ಸೆಟಲ್ ಆಗೋ ಉದ್ದೇಶದಿಂದಲೇ ಭಾರತದ ಸ್ತ್ರೀಯರನ್ನ ಮದುವೆಯಾಗಿ ಮಕ್ಕಳು ಮಾಡಿಕೊಂಡು ಆರಾಮಾಗಿದ್ದಾರೆ. ಜಾರ್ಖಂಡ್ ಅಂತ ಆದಿವಾಸಿ ಸಮುದಾಯ ಹೆಚ್ಚಿರೋ ಪ್ರದೇಶಗಳಲ್ಲಿ ಉದ್ದೇಶ ಪೂರ್ವಕವಾಗಿ ಆದಿವಾಸಿ ಸ್ತ್ರೀಯರನ್ನ ಮದುವೆಯಾಗಿ ಅವರನ್ನ ಮತಾಂತರ ಮಾಡಿ ಸಂಸಾರ ಮಾಡ್ತಾ ಇದ್ದಾರೆ. ಜಾರ್ಖಂಡ್ ಎಲೆಕ್ಷನ್ ಟೈಮ್ ನಲ್ಲಿ ಮಾಧ್ಯಮಗಳು ಈ ಜಾಲದ ಬಗ್ಗೆ ವರದಿ ನೀಡಿದ್ವು. ಈ ರೀತಿ ಮತಾಂತರ ಮಾಡಿ ಸೆಟಲ್ ಆಗಿರೋ ವ್ಯಕ್ತಿ ಖುದ್ದು ಮಾಧ್ಯಮದ ಮುಂದೆ ಮಾತಾಡಿ, ಹೌದು ಇಲ್ಲಿ ಹೀಗೆ ಮಾಡ್ತೀವಿ, ಮದುವೆ ಆದ್ಮೇಲೆ ಹುಡುಗಿ ಮುಂಚೆ ಯಾವ ಸಮುದಾಯದಲ್ಲಿ ಇದ್ಲು ಅನ್ನೋದೆಲ್ಲ ಮುಖ್ಯ ಆಗೋದಿಲ್ಲ, ಮತಾಂತರ ಮಾಡಿ ಸಂಸಾರ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದ. ಇಂಥವರ ವಿಚಾರದಲ್ಲಿ ಕೇಂದ್ರಕ್ಕೆ ಸವಾಲಿದೆ. ಯಾಕಂದ್ರೆ ಈ ಹಿಂದೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಪಾಕಿಸ್ತಾನದವರನ್ನ ಆಚೆ ಕಳಿಸೋ ನಿರ್ಧಾರ ಮಾಡ್ತಾರೆ. ಆಗ ಜಮ್ಮು ಕಾಶ್ಮೀರ ಹೈಕೋರ್ಟ್ ಒಬ್ಬ ಮಹಿಳೆಯನ್ನ ಆಚೆ ಕಳಿಸೋದಕ್ಕೆ ಅಡ್ಡಗಾಲು ಹಾಕಿತ್ತು. ಆಕೆಯ ಗಂಡ ಇಲ್ಲಿ ಪೊಲೀಸ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ ಅನ್ನೋ ಪಾಯಿಂಟ್ ಅನ್ನ ಇಟ್ಕೊಂಡು ಹಲವು ವರ್ಷಗಳಿಂದ ಅವರು ಇದ್ದಾರೆ, ಆದ್ರಿಂದ ಆಕೆಯನ್ನ ಆಚೆಗೆ ಕಳಿಸಬಾರದು, ಆಕೆ ಇಲ್ಲೇ ಇರ್ತಾಳೆ ಅಂತ ಚಾಟಿ ಬೀಸಿತ್ತು. ಅರ್ಥಾತ್ ಮಾನವೀಯತೆ ದೃಷ್ಟಿಯಿಂದ ಉಳಿಸಿಕೊಳ್ಳೋ ಕೆಲಸ ಆಗಿತ್ತು. ಈಗ ಭಾರತದ ಮಹಿಳೆಯರನ್ನ ಮದುವೆಯಾಗಿ ಸೆಟಲ್ ಆಗಿರುವವರ ವಿಚಾರ ಬಂದಾಗ ಅವರ ಮಕ್ಕಳು ಇದು ಅದು ಅನ್ನೋ ನೂರಾರು ಸಮಸ್ಯೆ ಬರುತ್ತೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಎದ್ದಿದೆ. ಇಷ್ಟೆಲ್ಲಾ ಮಾಡಿದವರಿಗೆ ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಿಲ್ವಾ ಅನ್ನೋ ಅಭಿಪ್ರಾಯಗಳು ಕೂಡ ಬರ್ತಾ ಇವೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.